ನಮಸ್ಕಾರ ರೀ ಎಲ್ರಿಗೂ. ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಟೊಮೆಟೊಕಾಯಿ ಚಟ್ನಿ ಹೆಂಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೀವು 2 ದಿವಸ ಇಟ್ಕೊಂಡ್ಬಿಟ್ಟು ಆರಾಮ್ ಸ್ಟೋರ್ ಮಾಡ್ಕೊಂಡು ತಿನ್ಬೋದು ರೀ. ಇದು ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ರೀ. ಇದು ಭಾಳ ಚೆನ್ನಾಗಿರುತ್ತೆ, ಹುಳಿ ಹುಳಿ ಖಾರ ಖಾರ ತುಂಬ ಚೆನ್ನಾಗಿರುತ್ತೆ. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ. ಮೊದಲಿಗೆ ಕಾಯಿ ಟೊಮೆಟೊ ತೊಗೋಬೇಕು. ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಈರುಳ್ಳಿ, ಒಂದು ಈರುಳ್ಳಿ ಸಾಕು. ಒಂದು ಕಡಾಯಿಗೆ ದಪ್ಪನ ಕಡಾಯಿ ತೊಗೊಳ್ಳಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು 10 ಹಸಿಮೆಣ್ಸಿಗೆ ಹಾಕ್ಕೊಳ್ಳಿ. ನಿಮ್ಗೆ ನೋಡಿ ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಹುರಿತಿದ್ದಂಗೆ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳಿ. ಒಂದು ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ. ನೋಡಿ ಎಣ್ಣೆ ಹಾಕಿದ ತಕ್ಷಣ ಬಿಡಿ ಬಿಡಿಯಾಗಿ ಹಾಕತ್ತಿ, ಚೆನ್ನಾಗಿ ಫ್ರೈ ಆಗಬೇಕಿದು. ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಇದು ನೀವು ಎಣ್ಣೆಗೆ ಎಷ್ಟು ಚಂದ ಫ್ರೈ ಮಾಡ್ತೀರ ಅಷ್ಟು ಚೆನ್ನಾಗಿರುತ್ತೆ. ಅದು ನೀವು 2-3 ದಿವಸ ಸ್ಟೋರ್ ಮಾಡ್ಕೊಂಡು ಆರಾಮಾಗಿ ತಿನ್ಕೋಬೋದು. ನಾನು ಹಸಿಕಾಯಿ ಇಟ್ಟು ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆಲ್ಲ ಅದನ್ನ ಹಾಕ್ತಿದ್ದೀನಿ ನೋಡಿರಿ. ಇನ್ನು ಚೆನ್ನಾಗಿ ಮೇಲೆ ಕೆಳಗೆ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಉಮ್ಕೋಬೇಕದು. ಅದಕ್ಕೆ ನಾನು ಲಿಡ್ ಮುಚ್ತಾ ಇದ್ದೀನಿ. ಸ್ವಲ್ಪ ತಿರುಗಾಡ್ರಿ ತೆಗೆದುಬಿಟ್ಟು. ಇದಕ್ಕೆ ನಾನು ಇವಾಗ 1 ಸ್ಪೂನ್ ಉಪ್ಪು ಹಾಕ್ಕೊತಿದ್ದೀನಿ. ಆಮೇಲೆ ಕರಿಬೇವು ಹಾಕ್ತಿದ್ದೀನಿ ನೋಡಿರಿ. ಕೊತ್ತಂಬರಿ ಹಾಕ್ತಿದ್ದೀನಿ. ಸ್ವಲ್ಪ ತಿರುಗಾಡ್ರಿ ನೀಟಾಗಿ, ಮೇಲೆ ಕೆಳಗೆ ನೀಟಾಗಿ ತಿರುಗಾಡ್ರಿ. ಉಪ್ಪೆಲ್ಲ ಅದಕ್ಕೆ ಹತ್ಕೋಬೇಕು ಉಪ್ಪೆಲ್ಲ. ಆಮೇಲೆ ಜೀರಿಗೆ ಹಾಕ್ರಿ, ಒಂದು ಅರ್ಧ ಸ್ಪೂನು. ಚೆಂದಾಗಿ ತಿರುಗಾಡ್ರಿ. ಉಪ್ಪು ಹಾಕೋದ್ಲಿಗೆ ಅದೊಂದು ಸ್ವಲ್ಪ ನೀರು ಬಿಟ್ಟಂಗೆ ಆಗುತ್ತೆ. ಚೆಂದಾಗಿ ತಿರುಗಾಡ್ರಿ. ಇವಾಗ ಸ್ವಲ್ಪ ನಾನು ಲಿಡ್ ಮುಚ್ತಾ ಇದ್ದೀನಿ ನೋಡಿರಿ. ಅದು ಉಪ್ಪೆಲ್ಲ ಸ್ವಲ್ಪ ಹಿಡ್ಕೊಂಡು ಸ್ವಲ್ಪ ನೀರು ಬಿಟ್ಟಂಗೆ ಆಗುತ್ತೆ ನೋಡಿರಿ. ಇವಾಗ ನೀರು ಬಿಟ್ಟಿದಂಗೆ ಆಗೈತಿ. ಸ್ವಲ್ಪ ತಿರುಗಾಡ್ರಿ. ನೋಡಿರಿ ಇನ್ನೊಂದು ಸ್ವಲ್ಪ ಬೇಯಬೇಕು. ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಎಣ್ಣೆಗ. ಇದಕ್ಕೆ ನೀರಂತರೂ ಒಟ್ಟು ಹಾಕಬೇಡ್ರಿ. ಮತ್ತು ಲಿಡ್ ಮುಚ್ತಿದ್ದೀನಿ ನಾನಿಲ್ಲಿ. ನೋಡಿರಿ ಎಷ್ಟು ತಾನಾಗೆ ಎಷ್ಟು ನೀರು ಬಿಟ್ಟೈತೆ ನೋಡಿರಿ. ಇದೆಲ್ಲ ಆಗೈತಿ. ಇವಾಗ ಲಾಸ್ಟಿಗೆ ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ. ಬೆಲ್ಲ ಹಾಕಿ ಒಲೆ ಆಫ್ ಮಾಡಿಬಿಟ್ಟು ಬೆಲ್ಲ ಹಾಕಿ ಸ್ವಲ್ಪ ತಿರುಗಾಡ್ರಿ. ಆಮೇಲೆ ಒಂದು ತಟ್ಟೆಗೆ ತಕ್ಕೊಂಡು ಇಟ್ಕೊಳ್ರಿ. ಬೆಲ್ಲ ಸ್ವಲ್ಪ ಮೆತ್ತಗಾಗಿರ್ತೈತಿ. ಒಂದು ತಟ್ಟೆಗೆ ತಕ್ಕೊಂಡು ಇಟ್ಕೊಂಡು ಆರಿಟ್ರಿ ಒಂದು ಸ್ವಲ್ಪ ಹೊತ್ತು. ಹಂಗೆ ಮಿಕ್ಸಿ ಹಾಕಬೇಡ್ರಿ, ಸಿಡಿದು ಬಿಡೋದು ಮತ್ತು. ನೋಡಿರಿ ಈಗ ಆರಿಟ್ಟೇನು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ. ಅದೇ ಕಡಾಯಿಗೆ ಕಡಲೆಬೇಳೆ ಹಾಕ್ಕೊಳ್ರಿ 1 ಸ್ಪೂನು. 1 ಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ. ಸ್ವಲ್ಪ ಚೆಂದಾಗಿ ಕರೀರಿ ಅದು ಎಣ್ಣೆಯಾಗ. ಕರ್ದಾದ್ಮೇಲೆ ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಇದು ಎಣ್ಣೆಯಾಗೆಲ್ಲ ಸ್ವಲ್ಪ ಕರ್ದಾದ್ಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ರಿ. ಒಂಚೂರು ಅರಿಶಿನ ಹಾಕ್ಕೊಳ್ಳಿ. ಆಮೇಲೆ ಒಂಚೂರು ಹಿಂಗೆ ಹಾಕ್ಕೊಳ್ಳಿ, ಸ್ವಲ್ಪ ಘಮ ಚೆನ್ನಾಗಿ ಬರುತ್ತೆ. ಎಲ್ಲ ಕೈಯಾಡಿಬಿಟ್ಟು ಆಫ್ ಮಾಡ್ಕೊಳ್ಳಿ ಸ್ಟವ್ನ. ಆಮೇಲೆ ಇದು ಟೊಮೆಟೊ ಆರಿಟ್ಟಿದ್ವಲ್ಲ, ಇದು ತಣ್ಣಗಾಗೈತೆ ನೋಡಿರಿ. ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಒಂದು ರೌಂಡ್ ಗಿರ್ರಂತ ತಿರ್ಸ್ಕೊಂಬರ್ರಿ. ಹಿಂದೆ ಮುಂದೆ ಮಾಡಿ ತಿರ್ಸ್ಕೊಂಬರ್ರಿ. ಅಜ್ರ ಬಜ್ರ ಆಗಿರ್ತೈತೆ ನೋಡಿರಿ. ಇವಾಗ ಇಷ್ಟಾದರೆ ಸಾಕು. ಇದಕ್ಕೆ ನಾವು ಶೇಂಗಾ ಹುರಿದ್ಬಿಟ್ಟು ಅದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಿ. ಬಟ್ಲು ಹಾಕೈತಿ. ಒಂದು ಅರ್ಧ ಬಟ್ಲು ಒಣ ಕೊಬ್ಬರಿ ಪುಡಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕೈತಿ. ಇವೆಲ್ಲೂ ಒಟ್ಟಿಗೆ ಸೇರಿ ಮಿಕ್ಸಿ ಮಾಡ್ಕೊಂಡು ಬಂದುಬಿಟ್ರೆ ಆಯ್ತು ನೋಡಿರಿ. ಟೊಮೆಟೊಕಾಯಿ ಚಟ್ನಿ ರೆಡಿ ಆಯ್ತು. ಇವಾಗ ಇದಕ್ಕೆ ನಾವು ಒಗ್ಗರಣೆ ಕೊಡೋಣ. ಈಗ ನಾವು ಒಗ್ಗರಣೆ ಮಾಡ್ಕೊಂಡಿದ್ವಿ, ಅದನ್ನೆಲ್ಲ ಇದಕ್ಕೆ ಸುರ್ಕೊಂಬಿಡೋಣ್ರಿ. ಇವಾಗ ನೀಟಾಗಿ ಸುರ್ಕೊಂಬಿಟ್ಟು ಸ್ವಲ್ಪ ಎಣ್ಣೆಯಾಗ ಅದನ್ನ ಕುದಿಸ್ಬಿಟ್ರೆ ಬರೋಬ್ಬರಾಗಿ ಒಂದು 2-3 ದಿವಸ ಆರಾಮಾಗಿ ಇಟ್ಕೊಂಡು ತಿನ್ಬೋದು ನೋಡಿರಿ. ಎಷ್ಟು ಚೆನ್ನಾಗೈತಿ. ನೀವು ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ಎದಕ್ಕೆ ಬೇಕಾದ್ರೂ ಹಚ್ಕೊಂಡು ತಿನ್ಬೋದು ರೀ. ಅಂಥ ಮಸ್ತಾಗಿರ್ತೈತಿ, ಹುಳಿ ಹುಳಿ ಖಾರ ಖಾರಾಗಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ ಒಂದು ಹೊಸ ರೆಸಿಪಿದೊಂದಿಗೆ. ಥ್ಯಾಂಕ್ ಯು.